ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಈ ಒಂದು ಬಾಂಬ್ ಬ್ಲಾಸ್ಟ್ ಹಿಸ್ಟರಿ ಪ್ರಕರಣಗಳು. ಕಳೆದ 10 ವರ್ಷಗಳಲ್ಲಿ 3 ಬಾಂಬ್ ಬ್ಲಾಸ್ಟ್ ಆಗಿರೋದು, ಮಾಡಿರೋರು ಕೂಡ ಒಬ್ಬರೇ ಏಕಾಂಗಿಯಾಗಿ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಒಂದು ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇರೋದು ನೋಡಿ. ಈ ಬೆನ್ನಲ್ಲೇ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬೆನ್ನಲ್ಲೇ ಈ ಅಂಶವೂ ಕೂಡ ಬೆಳಕಿಗೆ ಬಂದಿರೋದು. ಪ್ರತಿ ಬ್ಲಾಸ್ಟ್ಗೂ ಕೂಡ ಆಪರೇಟರ್ ಆಗಿದ್ದು ಒಬ್ಬರೇ ಅಂತೆ, ಏಕಾಂಗಿಯಾಗಿಯೇ ಬಂದು ಬಾಂಬ್ ಸ್ಫೋಟಿಸ್ತಾರಂತೆ. ಮತ್ತೆ 3 ಕಡೆಗಳಲ್ಲೂ ಕೂಡ ಸುಧಾರಿತ ಸ್ಫೋಟ, ಅಂದರೆ ಯಾರಿಗೂ ಕೂಡ ಎಫೆಕ್ಟ್ ಆಗುವಂಥ ಸ್ಫೋಟ ಅಲ್ಲ. ಇದೇ ರೀತಿ ಒಂದರ ಬೆಚ್ಚಿ ಬೀಳಿಸುವ, ಭಯ ಬೀಳಿಸುವ ಸ್ಫೋಟ, ಈ ರೀತಿಯಾದಂಥ ಸ್ಫೋಟ ನಡೆದಿರೋದು ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಿದೆ ಈ ಒಂದು ಹಿಸ್ಟ್ರಿ. ಕಳೆದ 10 ವರ್ಷಗಳಲ್ಲಿ 3 ಬ್ಲಾಸ್ಟ್ ಮಾಡಿರೋದು, ಅದು ಕೂಡ ಏಕಾಂಗಿಯಾಗಿ ಒಬ್ಬನೇ ಮಾಡಿರೋದು ಅಂತ. ಹಂಗೆ ಲೆಕ್ಕ ಹಾಕೊಂಡ್ರೆ ನೀವು ಕಳೆದ 20 ವರ್ಷದಲ್ಲಿ ಬರೀ ಬೆಂಗಳೂರಲ್ಲೇ ಒಟ್ಟು 6 ಬಾರಿ ಬಾಂಬ್ ಸ್ಫೋಟ ಆಗಿದೆ ನಿಮಗೆ. ಬರೀ ಬೆಂಗಳೂರಲ್ಲೇ 20 ವರ್ಷದಲ್ಲಿ 10 ಬಾರಿ 3 ಸ್ಫೋಟ ಒಬ್ಬನೇ ವ್ಯಕ್ತಿ. 20 ವರ್ಷದಲ್ಲಿ ಬೆಂಗಳೂರಲ್ಲಿ 6 ಬಾರಿ ಸ್ಫೋಟ ಆಗಿರೋದು. 2005ರಲ್ಲಿ ಆಗಿತ್ತು, ಡಿಸೆಂಬರ್ 8ಕ್ಕೆ IISc ಶೂಟೌಟ್ ಆಗಿದ್ದು, ಅಲ್ಲಿ ವಿಜ್ಞಾನಿ ಹತ್ಯೆ ಆಗಿದ್ರು. 2008ರಲ್ಲಿ ಆಗಿತ್ತು, ಜುಲೈ 25ಕ್ಕೆ ಸರಣಿ ಬಾಂಬ್ ಸ್ಫೋಟ ಆಗಿತ್ತು, ಮಹಿಳೆ ಸಾವನ್ನಪ್ಪಿದ್ರು. 2010ರಲ್ಲಿ ಆಗಿತ್ತು, ಏಪ್ರಿಲ್ 17ರಲ್ಲಿ ಚಿನ್ನಸ್ವಾಮಿ ಮೈದಾನದ ಬಳಿ, ನೆನಪಿರ್ಬೋದು ನಿಮಗೆ, 10 ಮಂದಿಗೆ ಗಾಯ ಆಗಿತ್ತು. ಹಾಗೆ 2014, 23, ಈಗ 24ರಲ್ಲಿ ರಾಮೇಶ್ವರಂ ಕೆಫೆ. ಸೊ ಓಕೆ, ಈ ಒಂದು ಹಿಸ್ಟ್ರಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ನೋಡಿ, ಕಳೆದ 10 ವರ್ಷದಲ್ಲಿ ರಾಜ್ಯದಲ್ಲಿ ಸತತ 3 ಬಾರಿ ಸ್ಫೋಟ ಆಗಿರೋದು, ಅದು ಕೂಡ ಒಬ್ಬರೇ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀರಿ ನೀವು? ದಿವಿತ್, ಖಂಡಿತವಾಗ್ಲೂ ಏನು 2005ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಬಳಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದರಿಂದ 2010 ಚಿನ್ನಸ್ವಾಮಿ ಬ್ಲಾಸ್ಟ್ವರೆಗೂ ಏನು 3 ಸರಿ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ಗಳಲ್ಲಿ ಬೇರೆ ಬೇರೆ ಉಗ್ರ ಸಂಘಟನೆಗಳ ಕೈವಾಡದ ಶಂಕೆ ಇರ್ತದೆ. ಆದರೆ 2014 ಚರ್ಚ್ ಸ್ಟ್ರೀಟ್ ಸ್ಫೋಟದಿಂದ ರಾಜ್ಯದಲ್ಲಿ 3 ಸ್ಫೋಟಗಳಾಗ್ತವೆ. 2022ರಲ್ಲಿ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಮತ್ತು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಏನಿದೆ, ಇವುಗಳು ಸೇರಿ ಜೊತೆಗೆ ಇವತ್ತು ನಡೆದಿರ್ತಕ್ಕಂಥ ರಾಮೇಶ್ವರ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಕೇವಲ ಒಬ್ಬ ವ್ಯಕ್ತಿ ಎಲ್ಲ ಕಡೆ ಬಂದು ಬಾಂಬನ್ನು ಪ್ಲಾಂಟ್ ಮಾಡೋಗಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. 2014 ಏನು ಚರ್ಚ್ ಸ್ಟ್ರೀಟ್ನಲ್ಲಿ ಆದಂಥ ಬ್ಲಾಸ್ಟ್ನಲ್ಲಿ ಒಬ್ಬನೇ ವ್ಯಕ್ತಿ ಬಂದು ಬಾಂಬನ್ನು ಪ್ಲಾನ್ ಮಾಡಿ ಹೋಗಿರ್ತಾನೆ. ಅದಾದ ಬಳಿಕ 1.5 ವರ್ಷದ ಬಳಿಕ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಆತ ಒಂದು ಉಗ್ರ ಸಂಘ ಐಸಿಸ್ ಬೇಸ್ಡ್ ಆಗಿ ಅದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಐಸಿಸ್ ಎಸ್ಟಾಬ್ಲಿಷ್ ಆಗುವಂಥದ್ದು. ಅದಾದ ನಂತರ ಏನು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ವೇಳೆಯಲ್ಲಿ ಆತ ಏನು ಬಾಂಬನ್ನು ಒಂದು ಕದ್ರಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಬ್ಲಾಸ್ಟ್ ಆಗುವಂಥದ್ದು. ಅಲ್ಲಿ ಶಾರಿಕ್ ಅರೆಸ್ಟ್ ಆಗ್ತಾನೆ. ಅಲ್ಲೂ ಸಹ ಒಬ್ಬನೇ ವ್ಯಕ್ತಿ ಬಾಂಬನ್ನು ತೆಗೆದುಕೊಂಡು ಹೋಗೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಇನ್ನು ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಬಂದರೆ ಇಲ್ಲೂ ಸಹ ಒಬ್ಬನೇ ವ್ಯಕ್ತಿ ಬಂದು ಬಾಂಬ್ ಪ್ಲಾಂಟ್ ಮಾಡಿ ಹೋಗಿರೋದಕ್ಕೆ ಈಗಾಗಲೇ ಸಾಕಷ್ಟು CCTV ಸಾಕ್ಷ್ಯಗಳು ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಮೋಡಸ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. 2014 ಚರ್ಚ್ ಸ್ಟ್ರೀಟ್ ಸ್ಫೋಟದ ನಂತರ ರಾಜ್ಯದಲ್ಲಿ ಏನು ಐಸಿಸ್ ಎಸ್ಟಾಬ್ಲಿಷ್ ಆಯಿತು, ಅದರ ಭಾಗವಾಗಿ ಮುಂದುವರೆದ ಭಾಗವಾಗಿ ಬೇರೊಬ್ಬರು, ಅಂದರೆ 3 ಕಡೆನೂ ಬೇರೆ ಬೇರೆ ವ್ಯಕ್ತಿಗಳು, ಏಕ ವ್ಯಕ್ತಿಗಳು ಬಂದು ಬ್ಲಾಸ್ಟ್ ಮಾಡಿರೋದು ಈ ಒಂದು ಮೋಡಸನ್ನು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಐಸಿಸ್ ಮಾಡೆಲ್ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ದಿವಿತ್.